ಯೌವನಸ್ಥನೇ ಎದ್ದೇಳು. ಅಧ್ಯಾಯ 6. ಜ್ಞಾನಹೀನನಾದ ಯೌವನಸ್ಥನು. ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಎಂದು ಅರಸನಾದ ಸೊಲೊಮೋನನು ಒಬ್ಬ ಯುವಕನನ್ನು ಕುರಿತು ಹೇಳುತ್ತಾನೆ. ನಾವು ಸಹ ಆ ಬುದ್ಧಿಹೀನ ಯೌವನಸ್ಥನನ್ನು ಗಮನಿಸೋಣ. ಆ ಮೂಲಕ ನಾವು ಎಚ್ಚರವಾಗೋಣ. ನಾನು ನನ್ನ ಮನೆಯ ಜಾಲರಿಯಿಂದ ಇಣಿಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿಯ ಅಂಧಕಾರದಲ್ಲಿ ಅವಳ ಮನೆಯ ಕಡೆಗೆ ತಿರುಗಿದನ್ನು ಕಂಡೆನು. ಅವಳು ಬೀದಿಯಲ್ಲಿರುವಳು, ಮತ್ತೊಂದು ವೇಳೆ ಚೌಕಗಳಲ್ಲಿರುವಳು, ಅಂತೂ ಪ್ರತಿಯೊಂದು ಮೂಲೆಯಲ್ಲಿಯೂ ಹೊಂಚು ಹಾಕುವಳು. ಜ್ಞಾನೋಕ್ತಿ 7:7-12. ಅವನನ್ನು ತನ್ನ ಸವಿ ಮಾತುಗಳಿಂದ ಬಲತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ, ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಜ್ಞಾನೋಕ್ತಿ 7:21-22. ಜ್ಞಾನಹೀನನಾದ ಆ ಯುವಕನನ್ನು ಸತ್ಯವೇದವು 3 ಉಪಮಾನಗಳಿಂದ ವರ್ಣಿಸುತ್ತದೆ. 1. ವಧ್ಯಸ್ಥಾನಕ್ಕೆ ಹೋಗುವ ಹೋರಿ. 2. ಬೇಡಿ ಬಿದ್ದಿರುವ ಮೂರ್ಖ. 3. ಬಲೆಗೆ ಬಿದ್ದ ಪಕ್ಷಿ. ವಧ್ಯಸ್ಥಾನಕ್ಕೆ ಹೋಗುವ ಹೋರಿ. ಜ್ಞಾನಹೀನನಾದ ಆ ಯೌವನಸ್ಥನಿಗೆ ಸತ್ಯವೇದ ಕೊಡುವ ಹೆಸರು ವಧ್ಯಸ್ಥಾನಕ್ಕೆ ಹೋಗುವ ಹೋರಿ. ಇದು ಎಷ್ಟು ಶೋಚನೀಯಕರವಾದ ಹೋಲಿಕೆಯಲ್ಲವೇ? ಉಪಯೋಗವಿಲ್ಲದ, ಕೆಲಸಕ್ಕೆ ಬಾರದ ದನವನ್ನು ಕಟುಕರ ಅಂಗಡಿಗೆ ಕಡಿಯಲು ಕೊಂಡೊಯ್ಯುವುದಕ್ಕಾಗಿ ಬೀದಿಯಲ್ಲಿ ನಡೆಸಿಕೊಂಡು ಹೋಗುವರು. ಅದು ನಡೆದು ಬರುವಂತೆ ಅದಕ್ಕೆ ಮುಂದೆ ಹಸಿರು ಹುಲ್ಲನ್ನು ತೋರಿಸುವರು. ಆ ಹಸಿರು ಹುಲ್ಲನ್ನು ತಿನ್ನಬೇಕೆಂದು ಆ ದನವು ನಡೆಯುತ್ತಲೇ ಇರುವುದು. ಹೀಗೆ ಹಸಿರು ಹುಲ್ಲನ್ನು ತೋರಿಸಿ ಕೊನೆಯಲ್ಲಿ ಈ ದನವನ್ನು ಕಟುಕರ ಅಂಗಡಿಗೆ ಕರೆದೊಯ್ಯುವನು. ಅಲ್ಲಿ ಆ ದನವು ಪರಿತಾಪಕರವಾಗಿ ಕೊಲ್ಲಲ್ಪಡುವುದು. ಶೈತಾನನು ಸಹ ಇದೇ ರೀತಿಯಲ್ಲಿ ಯೌವನಸ್ಥರಿಗೆ ಲೌಕಿಕ ಇಚ್ಛೆಗಳನ್ನು ತೋರಿಸಿ ಕರೆದುಕೊಂಡು ಹೋಗುವನು. ಜ್ಞಾನಹೀನರಾದ ಬುದ್ಧಿಯಿಲ್ಲದ ಯೌವನಸ್ಥರು ಪ್ರಪಂಚದ ಆಸೆ ಇಚ್ಛೆಗಳನ್ನು ಬಯಸಿ ಅದೇ ಸುಖಕರ ಎಂದು, ಅದೇ ಸಂತೋಷವೆಂದು ತಿಳಿದು ಹೋಗುತ್ತಾರೆ. ಅದರ ಅಂತ್ಯ ಅಗ್ನಿಗಂಧಕಗಳು ಉರಿಯುವ ಕೆರೆಯೇ ಆಗಿದೆ. ಸಹೋದರನೇ, ಸಹೋದರಿಯೇ, ನಿನ್ನ ಜೀವನವು ಇಚ್ಛೆಗಳ ಹಿಂದೆ ಓಡುವ ಒಂದು ಜೀವಿತವೇ, ನಿತ್ಯ ಬೆಂಕಿಯ ಕೆರೆಯೆಡೆಗೆ ಧಾವಿಸುವ ಒಂದು ಜೀವಿತವೇ. ಇದನ್ನು ಕುರಿತು ಎಂದಾದರೂ ಯೋಚಿಸಿರುವೆಯಾ? ಯೌವನ ಪ್ರಾಯವು ಆಸೆಗಳು ತುಂಬಿದ ಒಂದು ಪ್ರಾಯ. ಮನಸ್ಸಿನಲ್ಲೂ ಕಣ್ಣುಗಳಲ್ಲೂ ಆಲೋಚನೆಗಳಲ್ಲೂ ಬೇಡವಾದ ದುರಾಚನೆಗಳು ಉಂಟಾಗುವ ಒಂದು ಪ್ರಾಯ. ಪ್ರಪಂಚವು ಆಡಂಬರಗಳು, ಇಚ್ಛೆಗಳು ಹೃದಯವನ್ನು ಸೆಳೆಯುವ ಒಂದು ಪ್ರಾಯ. ಜ್ಞಾನಹೀನನು ಅವುಗಳಿಗೆ ಗುಲಾಮನಾಗುತ್ತಾನೆ. ಆದಿಕಾಂಡ 34ನೇ ಅಧ್ಯಾಯದಲ್ಲಿ ಶೆಕೆಮನೆಂಬವನನ್ನು ಕುರಿತು ಹೇಳಿದೆ. ಅವನು ದೀನಳೆಂಬ ಹೆಣ್ಣನ್ನು ಮೋಹಿಸಿ ಮನವೊಲಿಸುವ ಮಾತುಗಳನ್ನಾಡಿದನು. ಕೊನೆಗೆ ಅವಳನ್ನು ವಂಚಿಸಿದನು. ಇದರಿಂದ ದೀನಳ ಸಹೋದರರು ಕೋಪಗೊಂಡು ಆ ಶೆಕೆಮನನ್ನು ಮಾತ್ರವೇ ಅಲ್ಲ, ಆ ಪಟ್ಟಣದ ಯುವಕರನ್ನೆಲ್ಲ ಹತಿಸಿಬಿಟ್ಟರು. ನ್ಯಾಯ ತೀರ್ಪು ಎಷ್ಟು ತೀವ್ರವಾಗಿ ಬರುವುದೆಂದು ನೋಡಿದಿರಾ? ಕರ್ತನ ಮಾರ್ಗದಲ್ಲಿ ನಡೆಯದೆ ತಾನು ಬಯಸಿದ ಮಾರ್ಗಗಳಲ್ಲಿ ನಡೆಯುವುದಾದರೆ ಕಟುಕನ ಅಂಗಡಿಗೆ ಹೋಗುವ ದನದ ಗತಿಯೇ ಬರುವುದು. ದೇವ ಮಗುವೆ, ನೀನು ತಿಳುವಳಿಕೆ ಉಳ್ಳವನಾಗಿ ದೇವ ಮಾರ್ಗದಲ್ಲಿ ನಡೆಯುವುದೇ ಬುದ್ಧಿವಂತಿಕೆ. ಜ್ಞಾನೋಕ್ತಿ 2:11. ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಜ್ಞಾನೋಕ್ತಿ 3:3-6. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಗಳಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದುಕೊಳ್ಳುವಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು ಹೇಳುತ್ತದೆ. ದೇವ ಮಗುವೆ, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಜ್ಞಾನೋಕ್ತಿ 8:33. ಬುದ್ಧಿ ಇಲ್ಲದ ದನದಂತೆ ನಡೆಯದೆ ಬುದ್ಧಿವಂತನಾದ ವಿಶ್ವಾಸಿಯಾಗಿ ನಡೆದುಕೋ. ಬೇಡಿ ಬಿದ್ದಿರುವ ಮೂರ್ಖ. ಬೇಡಿ ಬಿದ್ದ ಮೂರ್ಖನು ದಂಡನೆಗೆ ಹೋಗುವ ದೃಶ್ಯವನ್ನು ನಿಮ್ಮ ಮನೋನೇತ್ರಗಳಲ್ಲಿ ನಿಲ್ಲಿಸಿ ನೋಡಿರಿ. ಆ ಮೂಢನಂತೆ ನೀನು ಆಗುವಿಯಾದರೆ ಎಷ್ಟು ಶೋಚನೀಯವಲ್ಲವೇ? ಮನುಷ್ಯನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ, ಆಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಒಪ್ಪಿಸಬೇಕು.
ನೀತಿವಂತನಾದ ದೇವರು ನ್ಯಾಯ ತೀರ್ಪಿಗೆ ಗುರಿ ಮಾಡುವನು. ಪ್ರತಿಯೊಂದು ಪಾಪವು ಶಿಕ್ಷೆಗೆ ಗುರಿ ಮಾಡುವುದು. ಭವಿಷ್ಯವನ್ನಾಗಲಿ ದಂಡನೆಯನ್ನಾಗಲಿ ತಿಳಿಯದೆ ಅದನ್ನು ಕುರಿತು ಯೋಚಿಸದೆ ನಡೆಯುವವನೇ ಮೂರ್ಖನು. ಅವನು ಮುಂದಿನ ಭವಿಷ್ಯವನ್ನು ಕುರಿತು ಕಿಂಚಿತ್ತಾದರೂ ಯೋಚಿಸದೆ ತಾತ್ಕಾಲಿಕವಾದ ಅಲ್ಪ ಸಂತೋಷಕ್ಕಾಗಿಯೇ ಜೀವಿಸುವನು. ಅಂಥ ಬುದ್ಧಿಹೀನರಾದ ಯೌವನಸ್ಥರನ್ನು ಕುರಿತು ಸೊಲೊಮೋನನು ಬರೆಯುವಾಗ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ಎಂದು ಎಚ್ಚರಿಸುತ್ತಾನೆ. ಪ್ರಸಂಗಿ 11:9. ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವವನೇ ಮೂರ್ಖನು. ಜ್ಞಾನೋಕ್ತಿ 1:7. ಅಜ್ಞಾನಿಯಾದ ಮಗನು ತಾಯಿಗೆ ದುಃಖವನ್ನುಂಟು ಮಾಡುವನು. ಯುವಕನೇ, ಮೂರ್ಖರೊಂದಿಗೆ ಸೇರಬೇಡ. ನಿನ್ನ ಸ್ನೇಹಿತರ ನಡೆನುಡಿಗಳನ್ನು ಪರಿಶೋಧಿಸಿ ನೋಡು. ಅವರ ಮಾರ್ಗಗಳು ಕರ್ತನಿಗೆ ಮೆಚ್ಚುಗೆಯಾದವುಗಳ ಎಂದು ಆಲೋಚಿಸಿ ಅವು ಪಾಪದ ಮಾರ್ಗಗಳಕ್ಕಿದ್ದಲ್ಲಿ ಕೂಡಲೇ ಹೊರಗೆ ಬಾ. ಇಲ್ಲದಿದ್ದ ಪಕ್ಷದಲ್ಲಿ ನೀನು ಸಹ ಅವರೊಂದಿಗೆ ನ್ಯಾಯ ತೀರ್ಪಿಗೆ ಒಳಗಾಗಿ ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಡುವಿ. ಬಲೆಗೆ ಬಿದ್ದ ಪಕ್ಷಿ. ಒಂದು ಪಕ್ಷಿಯು ತನ್ನ ಪ್ರಾಣಕ್ಕೆ ಅಪಾಯವೆಂಬುದನ್ನು ತಿಳಿಯದೆ ಬಲೆಯೊಳಗೆ ಬೀಳುವಂತೆ ಜ್ಞಾನಹೀನರಾದ ಯೌವನಸ್ಥರು ಶೈತಾನನು ಒಡ್ಡುವ ಬಲೆಗೆ ತೀವ್ರವಾಗಿ ಓಡುವರು. ಅಂದು ಯಾಕೋಬನು ಎಸೆವನಿಗೆ ಕೆಂಪಾದ ರುಚಿ ಪದಾರ್ಥವಾದ ಆಹಾರವನ್ನು ಬಲೆಯಾಗಿ ಒಡ್ಡಿದನು. ಇಸ್ಕರಿಯೋತ ಯೂದನಿಗೆ 30 ಬೆಳ್ಳಿ ರೂಪಾಯಿಗಳನ್ನು ಫರಿಸಾಯರು ಮತ್ತು ಸದ್ದುಕಾಯರು ಬಲೆಯಾಗಿ ಒಡ್ಡಿದರು. ಒಡ್ಡಿರುವ ಬೋನಿನೊಳಗಿನ ಒಡೆಯು ತನಗೆ ಮೃತ್ಯು ಎಂದು ಅರಿಯದೆ ಇಲಿ ಸಿಕ್ಕಿಕೊಳ್ಳುವಂತೆ ಕಾಳುಗಳನ್ನು ಚೆಲ್ಲಿ ಒಡುವ ಬಲೆಗೆ ಪಕ್ಷಿಯು ಬೀಳುವಂತೆ ನೀನು ಬೀಳದೆ ಶೈತಾನನು ಒಡ್ಡುವ ಬಲೆಗೆ ತಪ್ಪಿಸಿಕೊಳ್ಳಲು ಜಾಗೃತಿಯಿಂದಿರು. ಯೋಸೇಫನಂತೆ ಇಚ್ಛೆಗಳಿಗೆ ತಪ್ಪಿಸಿಕೊಳ್ಳಲು ದೇವ ಭಯವುಳ್ಳವನಾಗಿರು. ಮನೆಯ ಮಹಡಿಯಿಂದ ಕೆಳಗೆ ನೋಡುವುದೇ ನಿನಗೆ ಬಲೆಯಾಗಿ ಪರಿಣಮಿಸಬಹುದು. ಅಗತ್ಯವಿಲ್ಲದ ಮಾತುಕತೆ, ಹಾಸ್ಯ ಪರಿಹಾಸ್ಯದ ಮಾತುಗಳು ನಿನಗೆ ಬಲೆಯಾಗಿರುವುದಾದರೆ ಅವುಗಳಿಂದ ತಪ್ಪಿಸಿಕೊಳ್ಳಲು ಎಚ್ಚರವಾಗಿರು. ಇಸ್ರಾಯೇಲರ ಹಿರಿಯ ನ್ಯಾಯಾಧಿಪತಿಯಾದ ಸಂಸೋನನನ್ನು ನೋಡಿದೆಯಾ? ಫಿಲಿಸ್ಟಿಯರು ಅವನಿಗೆ ಬಲೆಯಾಗಿ ಒಂದು ಹೆಣ್ಣನ್ನು ಒಡ್ಡಿದರು. ಆ ಹೆಣ್ಣು ತನಗೆ ಬಲೆ ಎಂಬುದನ್ನು ತಿಳಿಯದ ಸಂಸೋನನು ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಿ ತನ್ನ ಮೇಲಿದ್ದ ದೇವ ಪ್ರಸನ್ನತೆಯನ್ನು ಕಳೆದುಕೊಂಡು ಅವಮಾನಪಟ್ಟನಲ್ಲವೇ? ಈ ಸಮಯದಲ್ಲಿ ನಿನ್ನನ್ನು ಪರಿಶೀಲಿಸಿಕೋ. ಜ್ಞಾನಹೀನನಾದ ಯುವಕನಾಗಿಲ್ಲದೆ ಮಾನಸಾಂತರಪಟ್ಟು ದೇವರ ಕಡೆಗೆ ತಿರುಗಿಕೊಂಡ ಯುವಕನಾಗಿ ಮಾರ್ಪಡು. ಪ್ರಪಂಚದ ಆಸೆ ಇಚ್ಛೆಗಳಿಗೆ ಮಾರು ಹೋಗದೆ ಕಲ್ವಾರಿಯ ಪ್ರೀತಿಯಲ್ಲಿ ನೆಲೆಗೊಳ್ಳು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ.
ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.